ನೀವು ಹೇಳೋದಾದ್ರೆ ಒಂದೇ ಪ್ರಶ್ನೆ ಹೇಳ್ಬಿಟ್ರೆ ಮುಂದಾಯ್ತು. ನಾವು ಇಬ್ಬರು ಮಾತಾಡ್ಬೇಡಿ, ಅಶೋಕ್ ಸರ್ ಇಬ್ಬರು ಮಾತಾಡ್ಬೇಡಿ. ಮಂತ್ರಿಗಳು ಮಂತ್ರಿಗಳ ಉತ್ತರ ಅವ್ರು ನಾನೇ ಕೊಡ್ತೀನಿ. ಈಗ ಒಂದ್ ಸೆಕೆಂಡ್ ಒಂದೇ ಪ್ರಶ್ನೆ ಜಮೀರ್ ಅಹಮದ್ಗೆ ಒಂದೇ ಒಂದು ಪ್ರಶ್ನೆ ಅಷ್ಟೇ. ಅಶೋಕ್ ಸರ್ ಒಂದೇ, ಅವರು 74ನೇ ಇಸ್ವಿಯಲ್ಲಿ ಒಂದು ಗೆಜೆಟ್ ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ, ಅದನ್ನ ವಿಡ್ರಾ ಮಾಡಿದ್ರೆ ಈಗ ರಾಯರೆಡ್ಡಿ ಅವರು ಪಾಯಿಂಟ್ ಆಫ್ ಆರ್ಡರ್ ಸಮಸ್ಯೆ ಮಾತಾಡಿ. ಆಯ್ತು ಸರ್. ಈಗ ಮೈಕ್ ಸರ್ ಮಾಡಿ ಅಶೋಕ್ ಸರ್, ಈಗ ಓದಿರೋ ಸ್ಕೂಲ್ ಬಗ್ಗೆ ಅದು ಕೋರ್ಟಲ್ ತೀರ್ಮಾನ ಆಗ್ಬಿಟ್ಟು ಸ್ಕೂಲ್ಗಾಗಿದೆ, 1 ಎಕರೆ ತೆಲಗಾಗಿದೆ. ಪಾಯಿಂಟ್ ಆಫ್ ಆರ್ಡರ್ ಸರ್ ಮಾನ್ಯ ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ಬೇಡ ಬಿಡಿ. ಈಗ ಇನ್ನೂ ಒಂದು 3 ಮಾನ್ಯ ವಿರೋಧ ಪಕ್ಷದ ಸರ್, ಈಗ ದಯವಿಟ್ಟು ಪ್ಲೀಸ್ ಹಿಯರ್ ದಿಸ್. ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ಬೇಡ. ನಾಯಕರು ಸದಸ್ಯರು ಹೇಳ್ತಾ ಇದ್ದಾರೆ, ಯಾರಕ್ಕೆ ಜೋರು ಮಾತಾಡಿ, ಜೋರೇ ಮಾತಾಡ್ತಾ ಇದ್ದಾರೆ. ಬೇರೆ ಖಾತೆಯ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಮಂತ್ರಿಗಳಿದ್ದಾಗೆ ಅಂತ ಹೇಳ್ತಾರ. ಪ್ಲೀಸ್ ರಾಂಗ್ ದಿಸ್, ಪ್ಲೀಸ್ ಕೋಟ್ ದಿಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಿ ಆರ್ಟಿಕಲ್ 75. I am reading the constitution. Article 75 of the Indian Constitution, subsection 3. The Council of Ministers shall be collectively responsible to the House of the People. This is the House of the People. Okay. So we have a collective responsibility. Any minister can answer. I am not. You are not incapable. He is capable to answer. Anybody can answer. There are ruling ruling on his point of the government. ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕಂತ ಹೇಳಿ ನೀವು ಹೇಳಿದ್ರೆ ಆಗುದಿಲ್ಲ. ಪುಸ್ತಕ ತೆಗೆದ ಬಾಳೇನೋ ಹೇಳ್ತೀರ, ಬಾಳ ಹೊಸದೇನೋ ಹೇಳ್ತೀರ ಅಂತಂದ್ರೆ ಅಶೋಕ್ ಸರ್ ಸ್ಕೂಲ್ ಬಗ್ಗೆ ಹೇಳ್ತೀನಿ ನಾನು. ಸ್ಕೂಲ್ ಬಗ್ಗೆ ಬೀದರಲ್ಲಿ 900 ಒಕ್ಬೋರ್ಡ್ ಅಂತ ಮಾಡಿದ್ರು. ಈಗ ಬೀದರಲ್ಲಿ ಚಕ್ನಳ್ಳಿಯನ್ನು 960 ಕೂತ್ಕೊಳ್ಳಿ. ಈಗ ಆಯ್ತು ಟೋಲ್ ಮೀ ಪಾಯಿಂಟ್ ಆಫ್ ಆರ್ಡರ್ ಕೂರ್ಬೇಕು. ಈಸ್ ಎ ಕೇಪಬಲ್ ಟು ಆನ್ಸರ್. ದೇರ್ ಆರ್ ಇಂಟರ್ಲಿಂಕಿಂಗ್. ಅವ್ರೇನ್ ಮಿನಿಸ್ಟರ್ ಇಲ್ಲ, ಇಂಟರ್ಲಿಂಕಿಂಗ್ ಸಬ್ಜೆಕ್ಟ್ ಇರುತ್ತೆ. ರೆವೆನ್ಯೂಗೂ ಇದೆ. ಹೀಗಾಗಿ ಬೇರೆ ಬೇರೆ ಮಂತ್ರಿಗಳು ಕೂಡ ಇದರಲ್ಲಿ ಸರ್ಕಾರದ ಪರವಾಗಿ ಹೇಳಿಕೆ ಕೊಡ್ತಾರೆ. ಅವ್ರು ಮಂತ್ರಿ ಕೊಟ್ಟರು ಅಷ್ಟೇ, ಇವ್ರು ಮಂತ್ರಿ ಕೊಟ್ರೆ ಇಟ್ ಈಸ್ ಎ ಗವರ್ಮೆಂಟ್ ಬಿಸ್ನೆಸ್. ನಿಮ್ಮ ಕರ್ನಾಟಕ ರೂಲ್ಸ್ ಬುಕ್ ಅಲ್ಲೂ ಇದೆ. ಇಟ್ ಈಸ್ ಹೆನ್ಸ್ ಐ ರಿಕ್ವೆಸ್ಟ್ ಥ್ರೂ ಯು, ದಯಮಾಡಿ ಯಾವ ಮಂತ್ರಿ ಉತ್ತರ ಕೊಡ್ತಾರೆ ಅದನ್ನ ಮಾನ್ಯ ಸದಸ್ಯರು ಕೇಳಬೇಕು, ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಈಗ ಎತ್ತಿದ್ದಾರೆ ಅದಕ್ಕೆ ಇದರಲ್ಲಿ ವಾಟ್ ಈಸ್ ನಾನು ಅದನ್ನು ಫಸ್ಟೇ ನಾನು ಹೇಳಿದ್ದೆ. ಯಾಕಂದ್ರೆ ನಮ್ಮ ಸಂವಿಧಾನ ಪ್ರಕಾರ ಇದರಲ್ಲಿ ಗವರ್ಮೆಂಟ್ ಈಸ್ ಆನ್ಸರಿಂಗ್ ದಿ ಕ್ವಶನ್ಸ್. ನಿಮ್ಮ ಕ್ಲಾರಿಫಿಕ್ ಒಂದು ಸರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್
ಈಗ ಒಂದು ಮಿನಿಸ್ಟರ್ ಉತ್ತರ ಕೊಟ್ಟು ಅವ್ರಿಗೆ ಸಪೋರ್ಟಿವ್ ಆಗಿ ಕನ್ಸರ್ನ್ ಇರುವಂತಹ ಮಿನಿಸ್ಟರ್ ಕೂಡ ಕೊಡೋ ಅಧಿಕಾರ ಇದೆ. ವೈ ಟು ಡಿಸ್ಟರ್ಬ್ ಯು? ನಿಮ್ಗೆ ಉತ್ತರ ಸಿಗ್ಬೇಕಲ್ಲ ಸಮರ್ಪಕವಾಗಿ, ನಮ್ಗೆ ಜನರ ಸಮಸ್ಯೆ ಬಗೆಹರಿಸಬೇಕಲ್ಲ. ನೀವು ಅವರೇ ಕೊಡಬೇಕು ಇವರೇ ಕೊಡ್ಬೇಕಂತೇಳಿ ವೈ ಯು ವಾಂಟ್ ಟು ಡೂ ದಟ್? ಲೆಟ್ ಎನಿವನ್ ರಿಪ್ಲೈ, ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಸಮಸ್ಯೆ ಬಗೆಹರಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.